ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತೀಸ್ ಕಿಚನ್ ಆ್ಯಂಡ್ ಫ್ಯಾಷನ್. ಪದೇ ಪದೇ ನೆಗಡಿ ಆಗ್ತಿದೆ, ಇಮ್ಯುನಿಟಿ ಕಡಿಮೆ ಇದೆ ಅನ್ನೋರು ಡೈಲಿ ಈ ಬೆಟ್ಟದ ನೆಲ್ಲಿಕಾಯಿ ತೊಕ್ಕೊಂಡು ಒಂದೊಂದು ಸ್ಪೂನ್ ತೊಗೊಂಡು ನೋಡಿ. ತುಂಬಾ ಅದ್ಭುತವಾದಂಥ ರಿಸಲ್ಟ್ ಬರುತ್ತೆ. ತಡ ಮಾಡ್ದಿರ ಇದು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಇದಕ್ಕೆ ಅರ್ಧ kg ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಇದನ್ನೆಲ್ಲ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ತೊಳ್ಕೊಳ್ಳೋಣ. ಈ ರೀತಿ ತೊಳೆದಿದ್ದನ್ನ ಬೆಟ್ಟದ ನೆಲ್ಲಿಕಾಯಿನೆಲ್ಲ ತೊಗೊಂಡು ಒಂದು ಬಟ್ಟೆ ಇರುತ್ತಲ್ಲ, ಆ ಬಟ್ಟೆನಲ್ಲಿ ಹಾಕಿ ಚೆನ್ನಾಗಿ ಒರೆಸ್ಕೊಳ್ಳಿ. ನೀರು ಸ್ವಲ್ಪನೂ ಇರಬಾರ್ದು. ಆ ರೀತಿ ಚೆನ್ನಾಗಿ ಒರೆಸ್ಕೊಂಡು ಈಗ ಒರೆಸ್ಕೊಂಡಿರೋ ನೆಲ್ಲಿಕಾಯಿನ ಚೆನ್ನಾಗಿ ತುರ್ಕೊಳ್ಳೋಣ. ಸ್ವಲ್ಪ ದೊಡ್ಡ ಕಣ್ಣಿರುತ್ತಲ್ವ ತುರಿಯೋದ್ರಲ್ಲಿ, ಅದರಲ್ಲಿ ತುರ್ಕೊಳ್ಳೋಣ. ನೋಡಿ, ಈ ರೀತಿ ದೊಡ್ಡ ದೊಡ್ಡದಾಗಿರ್ಬೇಕು ಸ್ವಲ್ಪ, ಆಗಲೇ ಈ ಡಿಶನ್ನು ಚೆನ್ನಾಗಿ ಬರೋದು. ಈಗ ಒಂದು ಪಾತ್ರೆಯಲ್ಲಿ 2 ಇಂಚು ಶುಂಠಿ, ಹಸಿ ಶುಂಠಿ ಇದು, 1 ಚಕ್ಕೆ, 4 ಲವಂಗ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನ್ ಮೆಣಸು, 4 ಏಲಕ್ಕಿ ಕಾಯಿ, 1 ಸ್ಪೂನ್ ಸೋಂಪು, ಇದನ್ನೆಲ್ಲ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಇದೆಲ್ಲ ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ನಾವು ತುರಿದಿದ್ವಲ್ಲ ಬೆಟ್ಟದ ನೆಲ್ಲಿಕಾಯಿ, ಅದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆ, ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿ, ನಾಟಿ ಸಕ್ಕರೆ ಇದೆಯಲ್ವ ಅದಿದು. ನೀವು ಬರೀ ನಾರ್ಮಲ್ ಬೆಲ್ಲ ಇರುತ್ತಲ್ಲ, ಆ ಬೆಲ್ಲದ ಪುಡಿನ ಹಾಕ್ಕೊಂಡು ಓಕೆ, ಅದನ್ನು ಅರ್ಧ ಕಪ್ ಅಷ್ಟೇ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡ್ರೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಳಿ. ಇದನ್ನು ಒಂದು ಲಿಡ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮಧ್ಯ ಮಧ್ಯದಲ್ಲಿ ಓಪನ್ ಮಾಡಿ ತಿರುಗಿಸ್ಕೊಳ್ತಾ ಇರಿ. ಅಷ್ಟರಲ್ಲಿ ನಾವು ಆವಾಗಲೇ ಪುಡಿ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ಳೋಣ. ಈಗ ನೋಡಿ, ಇದು ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಾನು ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊಂಡೆ. ಈಗ ಇದಕ್ಕೆ ಒಣಗಿರುತ್ತಲ್ವ ಶುಂಠಿ, ಆ ಶುಂಠಿ ಪುಡಿ ಅರ್ಧ ಟೇಬಲ್ ಸ್ಪೂನ್, ಚಿಟಿಗೆ ಅರಿಶಿನ, ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಅದು, ಮತ್ತು ಸಾಲ್ಟ್, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಇದಕ್ಕೆ ಆಗಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಪುಡಿ, ಮಸಾಲ ಪುಡಿ, ಅದನ್ನೆಲ್ಲನೂ ಹಾಕ್ಕೊಳ್ಳಿ. ಅರ್ಧ kg ಬೆಟ್ಟದ ನೆಲ್ಲಿಕಾಯಿಗೆ ಈ ಮಸಾಲ ಬಂದು ಕರೆಕ್ಟಾಗಿರುತ್ತೆ. ಹೈ ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಲ್ರೆಡಿ ಇದೆಲ್ಲ ಹುರಿದಿರೋ ಪೌಡ್ರ್ ಅನ್ನೋದ್ರಿಂದ ತುಂಬ ಹೊತ್ತು ಬೇಯಿಸೋದೇನು ಬೇಕಿಲ್ಲ. ಇದೆಲ್ಲ ಚೆನ್ನಾಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಒಂದು ಗ್ಲಾಸ್ ಜಾರ್ನಲ್ಲಿ ಹಾಕಿ 2 ಮಂತ್ಸ್ ಸ್ಟೋರ್ ಮಾಡ್ಬೋದು. ನಾವು 2 ಮಂತ್ಸ್ವರೆಗೂ ಚೆನ್ನಾಗಿರುತ್ತೆ. ಡೈಲಿ ಮಕ್ಕಳು ದೊಡ್ಡವರು ಎಲ್ಲ ದಿನ ಬೆಳಗ್ಗೆ ಒಂದೊಂದು ಸ್ಪೂನ ತಿಂದರೆ ತುಂಬ ಒಳ್ಳೆ ರಿಸಲ್ಟ್ ಇರುತ್ತೆ. ಶೀತ ಎಲ್ಲ ಕಡಿಮೆ ಆಗುತ್ತೆ ಬೇಗನೆ, ಮತ್ತು ನಿಮಗೆ ಇಮ್ಯುನಿಟಿ ಪವರ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.